Hey guys, welcome back to my channel Soulful Tarot 777. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಹಾಗೂ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಿದೆ ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು, ಅಲ್ಲಿ ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಸಾರಿ, ನಾನು ತುಂಬಾ ದಿನದಿಂದ ರೆಗ್ಯುಲರ್ ಆಗಿ ವಿಡಿಯೋಸ್ ನ ಕೊಡ್ತಾ ಇಲ್ಲ. ಸೊ ತುಂಬಾ ಜನ ಇಲ್ಲಿ ಮೆಸೇಜಸ್ ನ ಮಾಡ್ತಾ ಇದ್ದೀರಾ, ಕಾಲ್ಸ್ ನ ಮಾಡ್ತಾ ಇದ್ದೀರಾ. ಸೊ ಪ್ಲೀಸ್ ಯಾರು ಮಾಡೋದಕ್ಕೆ ಹೋಗ್ಬಿಡಿ, ನಾನು ಮಾಡ್ತೀನಿ. ಅಂಡ್ ಬಿಕಾಸ್ ನನಗೆ ಇಲ್ಲಿ ರೀಡಿಂಗ್ಸ್ ಅನ್ನೋದು ಪರ್ಸನಲ್ ರೀಡಿಂಗ್ಸ್ ಜಾಸ್ತಿ ಇರೋದ್ರಿಂದ ನಾನು ಮಾಡೋದಕ್ಕೆ ಆಗ್ತಾ ಇಲ್ಲ ಅಷ್ಟೇ. ಓಕೆನಾ? ಸೊ ಇನ್ಮೇಲೆ ನಾನು ಆದಷ್ಟು ಟ್ರೈ ಮಾಡ್ತೀನಿ ವಿಡಿಯೋಸ್ನ ಎವ್ರಿ ಡೇ ಅಪ್ಲೋಡ್ ಮಾಡೋದಕ್ಕೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಗೈಸ್, ತುಂಬಾ ಜನ ನೀವು ವಿಚಾರಿಸಿರೋದಕ್ಕೆ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಯಾರಿದಾರಲ್ಲ, ಆ ಪರ್ಸನ್ ಹಾಗೂ ಅವ್ರ ಲೈಫಲ್ಲಿ ಯಾರಾದ್ರೂ ಥರ್ಡ್ ಪಾರ್ಟಿ ಇದ್ದಾರೆ ಅಂತಂದ್ರೆ ಏನ್ ಎನರ್ಜಿ ಇದೆ, ಅವರಿಬ್ಬರ ಸಿಚುವೇಶನ್ ಏನಿದೆ ಅಂತ ತಿಳಿಸ್ಕೊಡಿ. ನನ್ನ ವ್ಯೂವರ್ಸ್ ಅವರ ಪರ್ಸನ್ ಹಾಗೂ ಥರ್ಡ್ ಪಾರ್ಟಿ ಎನರ್ಜಿ. ಓಕೆ, ಇಲ್ಲಿ ಫಸ್ಟ್ ಆಫ್ ಆಲ್ ನಿಮ್ಮ ಪರ್ಸನ್ ಮತ್ತೆ ಥರ್ಡ್ ಪಾರ್ಟಿ ಮಧ್ಯದಲ್ಲಿ ಸಿಚುವೇಶನ್ ಏನಿದೆ ಅಂತಂದ್ರೆ ಸಮಥಿಂಗ್ ರಾಂಗ್. ಇಲ್ಲಿ ಏನೋ ಒಂದು ಡಿಸ್ಟರ್ಬೆನ್ಸ್ ಅಂತ, ಮತ್ತೆ ಇಬ್ರು ಡಿಸ್ಟರ್ಬ್ ಆಗಿರ್ಬೋದು. ಅಂಡ್ ಜಗಳ ಅನ್ನೋದು ಕಾಣ್ತಾ ಇದೆ. ಇಲ್ಲಿ ಯಾರೋ ಒಬ್ರು, ನಿಮ್ಮ ವ್ಯಕ್ತಿ ಇರ್ಬೋದು ಅಥವಾ ಥರ್ಡ್ ಪಾರ್ಟಿ ಇರ್ಬೋದು, ಇಲ್ಲಿ ವಾಕ್ ಅವೇ ಮೋಡಲ್ ಇದ್ದಾರೆ ಅವರು. ಬಿಕಾಸ್ ಒಂದು ಟೈಮ್ ಇಶ್ಯೂ, ಒಬ್ರು ಕಡೆಯಿಂದ ಟೈಮ್ ಅನ್ನೋದು ಹೋಗಿಲ್ಲ ಅಂಡ್ ಇನ್ನೊಬ್ರು ಕಡೆಯಿಂದ ಬೇಕು ಅಂತಾನೆ ವಾಕ್ ಅವೇ ಮಾಡಿದ್ದಾರೆ. ಒಂದು ಇದು ಥರ್ಡ್ ಪಾರ್ಟಿ ಎನರ್ಜಿ ಅಂತಾನೆ ಕಾಣ್ತಾ ಇದೆ. ಇಲ್ಲಿ ಅವರೇ ಬೇಕು ಅಂತ ಮಾಡಿರ್ಬೋದು. ಓಕೆನಾ? ಬಿಕಾಸ್ ಇಲ್ಲಿ ನಿಮ್ಮ ವ್ಯಕ್ತಿ ಕಡೆಯಿಂದ ಇಲ್ಲಿ ಟೈಮ್ ಅನ್ನೋದು ಅವರಿಗೆ ಸಿಗ್ತಾ ಇಲ್ಲ ಪ್ರಾಪರ್ ಆಗಿ. ಅಂಡ್ ನಿಮ್ಮ ವ್ಯಕ್ತಿಗೂ ಅಷ್ಟೇ ಇಲ್ಲಿ ಬ್ಯಾಲೆನ್ಸ್ ಮಾಡೋದಿಕ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಇವ್ರು ಸ್ವಲ್ಪ ಬ್ಯುಸಿ ಆದ್ರು ಅಥವಾ ನೆಗ್ಲೆಕ್ಟ್ ಮಾಡಿದ್ರು. ಬಟ್ ಇಲ್ಲಿ ಥರ್ಡ್ ಪಾರ್ಟಿ ಬೇಕು ಅಂತ ವಾಕ್ ಅವೇ ಮೋಡಲ್ ಇದ್ದಾರೆ. ಸೊ ಇದು ನಿಮ್ಗೆ ಗುಡ್ ನ್ಯೂಸ್ ಅಲ್ವಾ, ಅವ್ರು ವಾಕ್ ಅವೇ ಮಾಡಿದ್ರೆ. ಸೊ ಇಲ್ಲಿ ಸಡನ್ ಇಬ್ರಲ್ಲೂ ಸೈಲೆನ್ಸ್ ಅನ್ನೋದು ಬಂದಿದೆ, ಒಬ್ರಿಗೊಬ್ರು ಕಮ್ಯುನಿಕೇಟ್ ಅನ್ನೋದು ಕಾಣ್ತಾ ಇಲ್ಲ ಇಲ್ಲಿ. ಸೊ ಇಲ್ಲಿ ನಿಮ್ಮ ವ್ಯಕ್ತಿಗೆ ಸ್ವಲ್ಪ ಭಯ ಅನ್ನೋದು ಸ್ಟಾರ್ಟ್ ಆಗಿದೆ. ಬಿಕಾಸ್ ಇಲ್ಲಿ ಥರ್ಡ್ ಪಾರ್ಟಿ ಬಂದು ತುಂಬಾ ಡಾಮಿನೇಟ್ ಇದ್ದಾರೆ. ಅಂಡ್ ಇವ್ರನ್ನ ದೂರ ಇಡೋ ಅಷ್ಟು ಕೆಪಾಸಿಟಿ ಥರ್ಡ್ ಪಾರ್ಟಿಗಿದೆ. ಇವರೇ ಆಲ್ಮೋಸ್ಟ್ ತುಂಬಾ ಅವ್ರನ್ನ ಚೇಸ್ ಮಾಡ್ಕೊಂಡು ಹೋಗ್ತಾ ಇರೋದು. ಅಂಡ್ ಇಲ್ಲಿ ಥರ್ಡ್ ಪಾರ್ಟಿ ಮತ್ತೆ ನಿಮ್ಮ ವ್ಯಕ್ತಿ, ಇವರಿಬ್ಬರ ರಿಲೇಶನ್ಶಿಪ್ ಬಗ್ಗೆ ಇನ್ನೊಂದು ಬೇರೆ ವ್ಯಕ್ತಿಗೆ ಗೊತ್ತಿದೆ ಅನ್ನೋದು ಕಾಣ್ತಾ ಇದೆ. ಆ ವ್ಯಕ್ತಿ ಕಡೆಯಿಂದ ಇಲ್ಲಿ ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸ್ ಆಗೋದಿರ್ಬೋದು, ಅಥವಾ ನಿಮ್ಮ ಪರ್ಸನ್ ಈ ವಿಚಾರನ ತಗೊಂಡು ಆ ವ್ಯಕ್ತಿ ಹತ್ರ ಹೋಗಿ ಹೇಳೋದಿರ್ಬೋದು. ಈ ತರ ಸಿಚುವೇಶನ್ಸ್ ಕಾಣ್ತಾ ಇದೆ. ಇಲ್ಲಿ ಒಬ್ರಿಗೊಬ್ರು ಟೈಮ್ ಕೊಡ್ತಾ ಇಲ್ಲ, ಒಂದು ಗ್ರೋತ್ ಅನ್ನೋದು ಕಾಣ್ತಾ ಇಲ್ಲ ಇಲ್ಲಿ. ಐ ಥಿಂಕ್ ಸೇಮ್ ಎಕ್ಸಾಕ್ಟ್ ಆಗಿ ನಿಮಗೆ ಏನ್ ಪ್ರಾಬ್ಲಮ್ಸ್ ಅನ್ನೋದಾಗಿತ್ತು, ನಿಮ್ಮ ವ್ಯಕ್ತಿ ನಿಮ್ಮ ಹತ್ರ ಟೈಮ್ ಕೊಡ್ದಿಲ್ದಿರ ನಿಮ್ಗೆ ಏನ್ ಮಾಡಿದ್ರಲ್ವ, ಇಗ್ನೋರ್ ಮಾಡಿ, ಈಗ ಇದೇ ಸೇಮ್ ಥಿಂಗ್ ಆ ಪರ್ಸನ್ಗೂ ಆಗ್ತಾ ಇದೆ. ಥರ್ಡ್ ಪಾರ್ಟಿಗೂ ಹಾಗೆ ಮಾಡ್ತಾ ಇದ್ದಾರೆ. ಬಟ್ ಇವರಿಬ್ಬರ ಮಧ್ಯದಲ್ಲಿ ಒಂದು ಸ್ಟ್ರಾಂಗ್ ಒಂದು ಪರ್ಸನ್ ಇದ್ದಾರೆ. ಇಬ್ರಿಗೂ ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ ತಗೊಂಡ್ ಬಂದು ಇಡ್ತಿರೋ ಒಂದು ಪರ್ಸನ್ ಇದ್ದಾರೆ, ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ. ಅಥವಾ ಥರ್ಡ್ ಪಾರ್ಟಿ ಕಡೆಯಿಂದ ಮಾತಾಡ್ಕೊಂಡ್ ಬಂದು ನಿಮ್ಮ ಪರ್ಸನ್ ಹೇಳೋದಿರ್ಬೋದು, ಅಥವಾ ನಿಮ್ಮ ಪರ್ಸನ್ ಹತ್ರ ಮಾತಾಡಿದ್ನ ತಗೊಂಡೋಗಿ ಥರ್ಡ್ ಪಾರ್ಟಿ ಹತ್ರ ಹೇಳೋದಿರ್ಬೋದು. ಓವರ್ ಆಲ್ ಇದು ನೋಡೋದಕ್ಕಾದ್ರೆ ನಿಮ್ಗೆ ಗುಡ್ ನ್ಯೂಸ್ ಇದು. ಬಿಕಾಸ್ ಯಾಕಂತಂದ್ರೆ ಇಲ್ಲಿ ಸ್ಟ್ರಗಲ್ ಅನ್ನೋದು ಮಾಡ್ತಾ ಇದ್ದಾರೆ. ನೀವಿರ್ಬೇಕಿದ್ರೆ ಅವರಿಗೆ ಥರ್ಡ್ ಪಾರ್ಟಿ ಅನ್ನೋದು ಅವಶ್ಯಕತೆ ಇರ್ಲಿಲ್ಲ. ಬಟ್ ಸ್ಟಿಲ್ ಅವರು ಥರ್ಡ್ ಪಾರ್ಟಿ ಕಡೆ ಹೋಗಿದ್ರು. ಬಟ್ ಈಗ ಥರ್ಡ್ ಪಾರ್ಟಿ ಇವ್ರನ್ನ ಬಿಟ್ಟು ವಾಕ್ ಅವೇ ಮೋಡಲ್ ಇದ್ದಾರೆ ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಓಕೆನಾ? ಅಂಡ್ ಇಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಒಂದ್ ಸಮಾಧಾನ ಇಲ್ಲ.
ಮೂರೊತ್ತು ಜಗಳ ಮತ್ತೆ ಗ್ರೋತ್ ಅನ್ನೋದು ಕಮ್ಮಿ ಆಗ್ತಾ ಇದೆ. ಇದು ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ಗೆ ಫಿಟ್ ಮಾಡ್ಕೊಂಡು ನೋಡ್ಬೇಡಿ. ಅಂಡ್ ನಿಮ್ಗೆ ಈ ವಿಡಿಯೋ ನೋಡಿನೂ ನಿಮ್ಗೆ ರೆಸೊನೇಟ್ ಆದ್ರೂನು ನಿಮ್ಗೆ ಕ್ಲಾರಿಟಿ ಸಿಕ್ತಿಲ್ಲ ಅಂತಂದಾಗ್ಲೂ ಸಹ ನೀವು ಖಂಡಿತ ನಂಬರ್ಗೆ ಕಾಲ್ ಮಾಡಿ ನೀವು ರೀಡಿಂಗ್ ನ ಬುಕ್ ಮಾಡ್ಕೊಳ್ಬಹುದು, ಪರ್ಸನಲ್ ರೀಡಿಂಗ್ಸ್. ಓಕೆನಾ? ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ಇಬ್ರು ಮಧ್ಯದಲ್ಲೂ ಜಗಳ ಅನ್ನೋದು ಕನ್ಫರ್ಮ್ ಆಗಿ ನಡೀತಾ ಇದೆ. ಒಂದು ನಿಮ್ ವ್ಯಕ್ತಿ ಕರ್ಮಾನು ಇರ್ಬೋದು. ಇದು ಹೋಗಿ ಇನ್ನೆಲ್ಲೋ ಇರೋಂತ ಥರ್ಡ್ ಪಾರ್ಟಿ ಜೊತೆನಲ್ಲಿ ಇವ್ರು ಇದ್ ಮಾಡ್ಕೊಂಡು ಈ ತರ ಸಿಚುವೇಶನ್ಸ್ ನೆಲ್ಲ ಫೇಸ್ ಮಾಡ್ಬೇಕು ಅನ್ನೋದಿತ್ತು ಅಂದ್ರೆ ಅದು ಡೆಫಿನೆಟ್ಲಿ ಅವ್ರ ಕರ್ಮ ಇರ್ಬೋದು. ಒಂದು ನಿಮಗೆ ಹರ್ಟ್ ಮಾಡಿರೋ ವಿಚಾರವಾಗಿರ್ಬೋದು, ಅದ್ರ ಕರ್ಮಾನೇ ಇವ್ರು ಇನ್ಸ್ಟೆಂಟ್ ಆಗಿ ಈಗ ಅನ್ಭೋಗಿಸ್ತಾನು ಇರ್ಬೋದು. ಓಕೆನಾ? ಅಂಡ್ ನಿಮ್ ಪರ್ಸನ್ ಏನ್ ಅನ್ಕೊಂಡ್ರು ಅಂತಂದ್ರೆ ಇನ್ನು ಬೆಟರ್ ಆಗಿರುತ್ತೆ ನನ್ ಲೈಫ್ ಥರ್ಡ್ ಪಾರ್ಟಿ ಜೊತೆನಲ್ಲಿ, ಸೊ ನಾನ್ ತುಂಬಾ ಹ್ಯಾಪಿ ಆಗಿರ್ತೀನಿ ಅಂತ ಅನ್ಕೊಂಡ್ರು. ಅಲ್ಲಿ ಒಂದು ಸ್ಟೆಪ್ ನ ಇಟ್ರು, ಬಟ್ ಅದು ಫೂಲ್ ಆಗಿ ಸ್ಟೆಪ್ ತಗೊಂಡಿದ್ದಾರೆ ಅಂತ ಇವ್ರಿಗೆ ರಿಯಲೈಸ್ ಆಗ್ತಿರೋದೇ ಈಗ. ಸೊ ಹಾಗಾಗಿ ನಿಮ್ಮ ಪರ್ಸನ್ ಇಲ್ಲಿ ಏನ್ ಯೋಚನೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ನಿಮ್ಮ ಕಡೆ ನೀವು ರೈಟ್ ಇದ್ದೀರಾ, ನೀವು ಜೆನ್ಯೂನ್ ಇದ್ದೀರಾ, ಲಾಯಲ್ ಇದ್ದೀರಾ, ಆ ಥರ್ಡ್ ಪಾರ್ಟಿನ ಬಿಟ್ಟು ನಿಮ್ ಕಡೆ ಬರ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್. ಇಲ್ಲಿ ಆಕ್ಷನ್ಸ್ ಅನ್ನೋದು ನಿಮ್ ಕಡೆ ತಗೊಳ್ಬೇಕು. ಆದಷ್ಟು ಥರ್ಡ್ ಪಾರ್ಟಿ ಕಡೆ ಈ ರಿಲೇಶನ್ಶಿಪ್ ನ ಎಂಡ್ ಮಾಡ್ಬೇಕು. ತುಂಬಾ ಜನ ಆಲ್ರೆಡಿ ಎಂಡ್ ಮಾಡಿದ್ದಾರೆ. ಇನ್ನು ಕೆಲವರು ಈ ನಿಯರ್ ಬೈ ಫ್ಯೂಚರ್ ಇನ್ನೊಂದು 1-2 months ಅಲ್ಲಿ ಸಹ ಅವರು ಎಂಡ್ ಮಾಡೋ ಚಾನ್ಸಸ್ ತುಂಬಾನೇ ಇದೆ ಇಲ್ಲಿ. ಅಂಡ್ ಅವರಿಗೆ ಈವನ್ ಪ್ರಾಕ್ಟಿಕಲ್ ಆಗು ಸಹ ತಗೊಳೋದಿಕ್ ಆಗ್ತಾ ಇಲ್ಲ. ಥರ್ಡ್ ಪಾರ್ಟಿನೇ ಬೇಡ ಅನ್ನೋ ಮಟ್ಟಕ್ಕಿದ್ದಾರೆ. ಅನ್ನಿಸ್ತಿದೆ, ಒಂದೊಂದ್ಸಲ ಅನ್ನಿಸ್ತಿದೆ, ನಾನು ಏನೋ ಅನ್ಕೊಂಡ್ ಬಂದೆ, ಅದ್ ಏನೋ ಆಗೋಯ್ತು, ನಾನ್ ಮಾಡಿದ ತಪ್ಪು ಇದು ಅನ್ನೋದು ನಿಮ್ಮ ಪರ್ಸನ್ಗೆ ಅನ್ನಿಸ್ತಿದೆ. ಬಿಕಾಸ್ ಸಡನ್ ಆಗಿ ಥರ್ಡ್ ಪಾರ್ಟಿನ ತಡ್ಕೊಳ್ಳೋದಕ್ ಆಗ್ತಾ ಇಲ್ಲ ಇವ್ರಿಗೆ. ಬಿಕಾಸ್ ಯಾವಾಗ ಅವ್ರು ಹೇಗಿರ್ತಾರೆ ಅನ್ನೋದು ನಿಮ್ಮ ಪರ್ಸನ್ಗೆ ಅರ್ಥನೇ ಆಗ್ತಾ ಇಲ್ಲ. ಒಂದ್ಸಲ ಅವರು ತುಂಬಾ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿರೋ ರೀತಿಲಿ ಇದ್ರುನು ಇನ್ನೊಂದ್ಸಲ ಅವರು ಅರ್ಥ ಮಾಡ್ಕೊಂಡಿರೋ ರೀತಿಲಿ ಇರೋದೇ ಇಲ್ಲ. ಯಾವಾಗ ಡಾಮಿನೇಟ್ ಆಗ್ತಾರೆ, ಯಾವಾಗ ಇಷ್ಟ ಪಡ್ತಾರೆ, ಯಾವಾಗ ಇವ್ರ ಜೊತೆಲಿ ಚೆನ್ನಾಗಿರ್ತಾರೆ ಅನ್ನೋದೊಂದು ಕ್ಲಾರಿಟಿ ಇಲ್ಲ ನಿಮ್ಮ ಪರ್ಸನ್ಗೆ. ಸೊ ಎಕ್ಸಾಕ್ಟ್ ಆಗಿ ನಿಮ್ ಪರ್ಸನ್ ನಿಮಗೆ ಏನ್ ಮಾಡಿದಾರೋ ಇಲ್ಲಿ ಥರ್ಡ್ ಪಾರ್ಟಿ ಅವ್ರಿಗೆ ಮಾಡ್ತಾ ಇದ್ದಾರೆ ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಓಕೆನಾ? ಈಗ ನಿಮ್ಮ ಪರ್ಸನ್ಗೆ ಏನ್ ಅನ್ನಿಸ್ತಾ ಇದೆ ಅಂತಂದ್ರೆ, ನಾನು ಫೂಲ್ ಆಗಿ ಸ್ಟೆಪ್ ತಗೊಂಡ್ಬಿಟ್ಟೆ, ಇದಾದಷ್ಟು ಬೇಗ ನಾನು ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿ ನನ್ನ ಕೆರಿಯರ್ ಕಡೆ ನಾನು ಗಮನನ ಕೊಡ್ಬೇಕು, ನನಗ್ ಸಾಕಾಗಿದೆ, ಇನ್ ಯಾವತ್ತೂ ಇನ್ನೊಬ್ರು ಸವಾಸ ಮಾಡಲ್ಲ. ಪ್ರಾಬಬ್ಲಿ ಈ ಥರ್ಡ್ ಪಾರ್ಟಿ ಬಂದಿರೋ ವಿಚಾರದಿಂದ ಈ ವ್ಯಕ್ತಿ ತುಂಬಾನೇ ಪಾಠ ಕಲ್ತ್ರು ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಐ ಥಿಂಕ್ ಇನ್ ಲೈಫ್ ಟೈಮ್ ನಲ್ಲಿ ಇನ್ ಯಾವತ್ತು ಬೇರೆಯವ್ರ ಸಹವಾಸ ಮಾಡೋದಿಲ್ಲ ಇವರು ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಓಕೆನಾ? ಒಂದು ಇನ್ಸೆಕ್ಯೂರ್ ಫೀಲ್ ಸ್ಟಾರ್ಟ್ ಆಗೋಯ್ತು ಇವರಿಗೆ. ರಿಲೇಶನ್ಶಿಪ್ ಇರ್ಬೋದು, ಅಥವಾ ಇನ್ ಮುಂದೆ ಇನ್ ಯಾರನ್ನಾದ್ರೂ ಪರಿಚಯ ನಾರ್ಮಲ್ ಆಗಿ ಫ್ರೆಂಡ್ ಮಾಡ್ಕೊಳ್ಳೋದಕ್ಕೂ ಹೋದ್ರುನು ಇವರಿಗೆ ಇನ್ಸೆಕ್ಯೂರ್ ಫೀಲ್ ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಬಿಕಾಸ್ ಏನು ಅಂತಂದ್ರೆ ಇನ್ಫ್ಲೂಯೆನ್ಸ್, ಇಲ್ಲಿ ಮೇನ್ ರೀಸನ್ ಬಂದು ಇನ್ಫ್ಲೂಯೆನ್ಸ್. ಅವರು ಥರ್ಡ್ ಪಾರ್ಟಿಗೆ ಅಷ್ಟು ಇಂಟೆನ್ಷನ್ ಅಂತಂದ್ರೆ, ಈಗ ಇವ್ರು ಇಷ್ಟಪಟ್ಟಿದ್ರೆ ಇವ್ರ ಜೊತೆನಲ್ಲಿ ಒಂದು ರಿಲೇಶನ್ಶಿಪ್ ಸ್ಟಾರ್ಟ್ ಮಾಡ್ಬೇಕು ಅನ್ನೋದಿದ್ರೆ ನಿಮ್ಮಷ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಈ ಥರ್ಡ್ ಪಾರ್ಟಿಗೆ ಇಲ್ಲ. ಏನಾದ್ರೂ ಆಗಿದ ತಕ್ಷಣ ಹೋಗಿ ಇನ್ನೊಂದು ಪರ್ಸನ್ ಹತ್ರ ಶೇರ್ ಮಾಡ್ಕೊಳ್ಳೋದಿರ್ಬೋದು, ಅಲ್ಲಿ ಸಜೆಷನ್ಸ್ ನ ತಗೊಂಡ್ ಬಂದು ಆ ರೀತಿ ಇಲ್ಲಿ ಬಿಹೇವ್ ಮಾಡೋದು, ಇದು ನಿಮ್ಮ ಪರ್ಸನ್ಗೆ ಇಷ್ಟ ಆಗ್ತಾ ಇಲ್ಲ. ಈವನ್ ನಿಮ್ ಪರ್ಸನ್ಗೂ ಅವ್ರ ಫ್ರೆಂಡ್ ಇರ್ಬೋದು, ಥರ್ಡ್ ಪಾರ್ಟಿಗೂ ಅವ್ರ ಫ್ರೆಂಡ್ ಇರ್ಬೋದು, ಬಟ್ ಸ್ಟಿಲ್ ಇಲ್ಲಿ ಇವ್ರಿಬ್ರೆ ಸಫರ್ ಆಗ್ತಾ ಇರೋದು. ಅಂಡ್ ಇಲ್ಲಿ ನಿಮ್ಮ ಪರ್ಸನ್ ಈಗ ಸದ್ಯಕ್ಕೆ ಅನ್ನಿಸ್ತಾ ಇದೆ ಥರ್ಡ್ ಪಾರ್ಟಿ ಸಹವಾಸನೇ ಬೇಡ, ಅವ್ರಿಗೆ ನೀವ್ ಒಬ್ರೆ ಸಾಕು ಅನ್ನೋ ತರ ಅನ್ನಿಸ್ತಾ ಇದೆ. ಅಂಡ್ ನಿಮ್ ಕಡೆನೂ ಬರೋದಕ್ಕೆ ಅವ್ರು ತುಂಬಾನೇ ಟೈಮ್ ತಗೊಳ್ತಾರೆ. ಬಿಕಾಸ್ ಇಲ್ಲಿ ಫಸ್ಟ್ ಥರ್ಡ್ ಪಾರ್ಟಿ ಕಡೆಯಿಂದ ಇವ್ರು ಹೀಲ್ ಆಗ್ಬೇಕು. ಕಂಪ್ಲೀಟ್ ಆಗಿ ಥರ್ಡ್ ಪಾರ್ಟಿನ ಬಿಟ್ಟು ಇವ್ರು ರೆಸ್ಟ್ ಮಾಡಿ ಅದಾದ್ಮೇಲೆ ನಿಮ್ ಕಡೆ ಬರೋ ಚಾನ್ಸಸ್ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಸೊ ಒಂದ್ ವೇಳೆ ನೀವೇನಾದ್ರೂ ನಿಮ್ಮ ಪರ್ಸನ್ ನ ಕೇಳ್ತಾನೆ ಇದ್ದೀರಾ, ಯಾವಾಗ ಬರ್ತೀರಾ ಅಥವಾ ಯಾವಾಗ ಬಿಟ್ ಬರ್ತೀರಾ, ಹೇಳಿರ್ಬೋದು ಅವ್ರು ನಿಮ್ಗೆ, ಥರ್ಡ್ ಪಾರ್ಟಿನ ಬಿಟ್ ಬರ್ತಾ ಇದೀನಿ, ನಾನು ಬಿಟ್ಬಿಡ್ತೀನಿ ಅಂತ ಈ ತರ ಎಲ್ಲ ಹೇಳಿರ್ಬೋದು. ಸೊ ಇದ್ರ ಬಗ್ಗೆ ನೀವು ಕ್ವಶನ್ಸ್ ಮಾಡೋದನ್ನ ಬಿಟ್ಬಿಡಿ. ಸ್ವಲ್ಪ ದಿನ ಅವರ ಸ್ಪೇಸ್ ಅನ್ನೋದನ್ನ ಅವರಿಗೆ ಬಿಡಿ. ಖಂಡಿತ ಆ ಪರ್ಸನ್ ನಿಮ್ ಕಡೆ ಬರ್ತಾರೆ. ಈ ಥರ್ಡ್ ಪಾರ್ಟಿ ಇದನ್ನ ಎಂಡ್ ಮಾಡಿ ನ್ಯೂ ಬಿಗಿನಿಂಗ್
ಅನ್ನೋದನ್ನ ನಿಮ್ ಕಡೆ ಮಾಡೋ ಚಾನ್ಸಸ್ ತುಂಬಾನೇ ಇದೆ. ಅವರಿಗೆ ಇನ್ಫ್ಲೂಯೆನ್ಸ್ ಆಗ್ತಿರೋದು ಬೇಕಾಗಿಲ್ಲ, ಇನ್ಫ್ಲೂಯೆನ್ಸ್ ಮಾಡೋದು ಬೇಕಾಗಿಲ್ಲ, ಏನು ಬೇಡ. ಈಗ ಸದ್ಯಕ್ಕೆ ಈ ಪರ್ಸನ್ಗೆ ಒಂದು ಸ್ಪೇಸ್ ಅನ್ನೋದು ಬಂದ್ರೆ ಸಾಕಾಗಿದೆ. ಓಕೆನಾ? ಅಂಡ್ ಏನಂತಂದ್ರೆ ನಿಮ್ ಪರ್ಸನ್ಗೆ ಅನ್ನಿಸ್ಬಿಟ್ಟಿದೆ, ನಾನು ಯಾವ್ದೋ ಕರ್ಮ ಮಾಡಿದೀನಿ, ಅದಕ್ಕೆ ಬಂದು ಈ ತರ ಪರ್ಸನ್ ಹತ್ರ ನಾನು ಸಿಕ್ಕಾಕೊಂಡೆ. ಒಳ್ಳೆ ಪರ್ಸನ್ ಬಿಟ್ಟು ನಿಮ್ಮ ವ್ಯಾಲ್ಯೂ ಅನ್ನೋದು ಈಗ ಅರ್ಥ ಆಗ್ತಾ ಇದೆ ಈ ಪರ್ಸನಿಗೆ. ಸ್ಟಾರ್ಟ್ ಆದಾಗಿಂದ ಈಗವರೆಗೂ ನೆನ್ಪಿಸ್ಕೊಳ್ತಾನೆ ಇದ್ದಾರೆ ಈ ಪರ್ಸನ್. ಇದು ಹೆಂಗ್ ಸ್ಟಾರ್ಟ್ ಆಗೋಯ್ತು, ಇದು ಯಾವ ರೀತಿ ನನ್ ಟ್ರ್ಯಾಪ್ ಆಗೋದೆ ಈ ವಿಚಾರವಾಗಿ. ಬಿಕಾಸ್ ಇವರು ಓಪನ್ ಅಪ್ ಆಗಿ ಶೇರ್ ಮಾಡ್ಕೊಳಕ್ಕೂ ಆಗ್ತಾ ಇಲ್ಲ, ಅಥವಾ ಇವರು ಸಹ ಥರ್ಡ್ ಪಾರ್ಟಿ ಮೇಲೆ ಡಾಮಿನೇಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಒಂದ್ ಹೆಂಗೋ ಅನ್ನೆಸೆಸಿಟಿ ಆಗಿ ಇವರು ಟ್ರ್ಯಾಪ್ ಆಗ್ಬಿಟ್ಟಿದ್ದಾರೆ ಅಲ್ಲಿ ಅನ್ನೋದು ಕಾಣ್ತಾ ಇದೆ. ಓಕೆನಾ? ಸೊ ಇನ್ನೂ ಸ್ವಲ್ಪ ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ಇವನ್ ಆಕ್ಚುಲ್ ಆಗಿ ನಿಮ್ಮ ಪರ್ಸನ್ಗೆ ನೈಟ್ ಹೊತ್ತು ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕೂ ಆಗ್ತಾ ಇಲ್ಲ. ಬಿಕಾಸ್ ಥರ್ಡ್ ಪಾರ್ಟಿದು ಟಾರ್ಚರ್ ಆಗಿದೆ. ಇವ್ರು ಏನೇ ಮಾಡಿದ್ರು ತಪ್ಪು, ಇವ್ರು ಹೇಗಿದ್ರು ತಪ್ಪು, ಇವ್ರ ಪ್ರೀತಿ ತೋರ್ಸಿದ್ರು ತಪ್ಪು, ತೋರ್ಸ್ಲಿಲ್ಲ ಅಂದ್ರೂ ತಪ್ಪು. ಪ್ರತಿ ಒಂದಕ್ಕೂನು ಇಂಚಾಗಿನೂ ಇವ್ರನ್ನ ಜಡ್ಜ್ ಮಾಡ್ತಾ ಇದ್ದಾರೆ. ಸೊ ಇನ್ಯಾವ್ದೇ ಕಾರಣಕ್ಕೂ ನಿಮ್ಮ ಪರ್ಸನ್ ಒಂದ್ ವೇಳೆ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಥರ್ಡ್ ಪಾರ್ಟಿನ ಬಿಟ್ಟು ನಿಮ್ ಕಡೆ ಬಂದ್ರು ಅಂತಂದ್ರೆ ಅವರ ಹೋಲ್ ಲೈಫ್ ಟೈಮ್ ನಲ್ಲಿ ಇನ್ನೊಬ್ರು ಸಹವಾಸ ಮಾಡೋದಿಲ್ಲ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಈಗ ಸದ್ಯಕ್ಕೆ ನಿಮ್ಮ ಪರ್ಸನ್ ಮ್ಯಾನಿಫೆಸ್ಟ್ ಏನಿದೆ ಅಂತಂದ್ರೆ ಥರ್ಡ್ ಪಾರ್ಟಿನೇ ನನ್ ಲೈಫ್ ಇಂದ ಬಿಟ್ಟು ಹೋಗ್ಬಿಟ್ರೆ ಸಾಕಪ್ಪ ಅನ್ನೋ ಒಂದು ಮೈಂಡ್ ಸೆಟ್ ತುಂಬಾ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಆ ರೀತಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್. ಓಕೆನಾ? ಬಿಕಾಸ್ ಅಷ್ಟು ಟಯರ್ಡ್ ಫೀಲ್ ಆಗ್ತಾ ಇದೆ ಈ ರಿಲೇಶನ್ಶಿಪ್ ಅಲ್ಲಿ ಅವರಿಗೆ ಥರ್ಡ್ ಪಾರ್ಟಿ ಜೊತೆನಲ್ಲಿ. ಅವಮಾನಗಳನ್ನ ಸಹಿಸ್ಕೊಳ್ತಾ ಇದ್ದಾರೆ, ಸೈಲೆಂಟ್ ಆಗಿ ಇದ್ದು ಡೀಲ್ ಮಾಡ್ತಾ ಇದ್ದಾರೆ. ಬಟ್ ಸ್ಟಿಲ್ ಹಾರ್ಟ್ ಬ್ರೇಕ್ ಅನ್ನೋದು ನಿಮ್ಮ ಪರ್ಸನ್ನೇ ಇಲ್ಲಿ ಅನ್ಭೋಗಿಸ್ತಿರೋದು. ಸೊ ಈ ಅಟ್ಯಾಚ್ಮೆಂಟ್ ಅನ್ನೋದು ಈ ಪರ್ಸನ್ಗೆ ಎಷ್ಟು ಮೆಂಟಲಿ ಹಾರ್ಮ್ ಮಾಡ್ತಾ ಇದೆ ಅಂತಂದ್ರೆ ಇನ್ಯಾವತ್ತು ಇನ್ನೊಬ್ರು ಸಹವಾಸ ಮಾಡ್ಲೇಬಾರ್ದು ಅನ್ನೋ ಅಷ್ಟು ಪಾಠ ಕಲಿಯೋ ಅಷ್ಟು ಮೆಂಟಲಿ ಹಾರ್ಮ್ ಮಾಡ್ತಾ ಇದೆ. ಬಿಕಾಸ್ ಇಲ್ಲಿ ಥರ್ಡ್ ಪಾರ್ಟಿ ಅಷ್ಟು ಗೇಮ್ ನ ಪ್ಲೇ ಮಾಡ್ತಾ ಇದ್ದಾರೆ ಈ ರಿಲೇಶನ್ಶಿಪ್ ಅಲ್ಲಿ. ಓಕೆನಾ? ಅಂಡ್ ಸಮಥಿಂಗ್ ಇಲ್ಲಿ ಸ್ಟ್ರಾಂಗ್ ಆಗಿ ಹೇಳ್ಬೇಕಂದ್ರೆ ನಿಮ್ ಪರ್ಸನ್ ನಿಮ್ ಕಡೆ ಬರ್ತಾರೆ. ಆಗಿದ್ನ ಬಿಟ್ಬಿಟ್ಟು ನೀವು ಕರ್ಕೊಳ್ಳಿ, ಅಥವಾ ಈ ಪರ್ಸನ್ ಬೇಕು ಅಂತಂದ್ರೆ ಆಗಿರೋ ಸಿಚುವೇಶನ್ ನ ಬಿಟ್ಬಿಡಿ, ಥರ್ಡ್ ಪಾರ್ಟಿನ ಬಿಟ್ಬಿಡಿ. ಇಲ್ಲ ಈ ಪರ್ಸನ್ ಇಂಪಾರ್ಟೆಂಟ್ ಇಲ್ಲ ಅಂತಂದ್ರೆ ನೀವು ಅನ್ನೋದಕ್ಕೆ ಹೋಗ್ಬೇಡಿ. ಒಂದ್ ಸ್ಪೇಸ್ ಅನ್ನೋದನ್ನ ಕೊಡಿ. ಥರ್ಡ್ ಪಾರ್ಟಿನ ಬಿಟ್ಟು ನಿಮ್ ಕಡೆ ಬರ್ತಾರೆ ನಿಮ್ಮ ಪರ್ಸನ್. ಗೈಡೆನ್ಸ್ ನೋಡೋಣ. ಯೂನಿವರ್ಸ್ ನನ್ಗೆ ಇಲ್ಲಿ ಗೈಡೆನ್ಸ್ ನ ಕೊಡಿ ನನ್ನ ವ್ಯೂವರ್ಸ್ಗೆ. ಈ ಗೈಡೆನ್ಸ್ ಬಂದು ನಿಮ್ಗೇನೆ. ನೀವು ನಿಮ್ಮ ಪರ್ಸನ್ ನ ಸೋಷಿಯಲ್ ಮೀಡಿಯಾನಲ್ಲಿ ಸ್ಟಾಕ್ ಮಾಡ್ಕೊಂಡು ಅವ್ರ ಮೇಲೆ ಒಂದು ಕಣ್ಣು ಇಟ್ಕೊಂಡು ಸ್ಪೈಯಿಂಗ್ ಎನರ್ಜಿ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಅಂಡ್ ಜೊತೆನಲ್ಲಿ ಏನು ಅಂದ್ರೆ ಒಂದು ಪ್ರಾಕ್ಟಿಕಲ್ ಆಗಿ ತಗೊಳ್ಳಿ. ಇದನ್ನ ಆಗೋಗಿದೆ, ಏನೋ ಒಂದು ವಿಚಾರ ಆಗೋಗಿದೆ. ಸೊ ನೀವು ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ನೀವು ಅವ್ರಿಗೋಸ್ಕರ ವೆಯ್ಟ್ ಮಾಡ್ಕೊಂಡು ಕೂರೋದು, ಅಥವಾ ನಿಮ್ಗೆ ಇಷ್ಟೊಂದು ಕಮಿಟ್ಮೆಂಟ್ ಒಂದಿತ್ತು, ಫೈನಾನ್ಷಿಯಲಿ ಕಮಿಟ್ಮೆಂಟ್ ಕೊಟ್ಟಿದ್ರು ಅನ್ನೋದು ಕಾಣ್ತಾ ಇದೆ. ಈ ನಡುವೆ ಕೊಟ್ಟಿಲ್ಲ ಅಂತಂದಾಗ ವೇಟ್ ಮಾಡ್ಕೊಂಡು ಕುತ್ಕೊಂಡಿರೋದಿರ್ಬೋದು, ಇದೆಲ್ಲ ನಡೀತಾ ಇದೆ. ಸೊ ಕೇಳಿ, ನೀವು ಕಾಂಟ್ಯಾಕ್ಟ್ ಮಾಡಿ, ನಾರ್ಮಲ್ ಆಗಿ ನೀವು ಮಾತಾಡಿ, ನೀವು ಪ್ರೀತಿಯಿಂದ ಅವ್ರ ಜೊತೆನಲ್ಲಿ ಇದ್ದಷ್ಟು ನಿಮ್ ಕಡೆ ಬರೋ ಚಾನ್ಸಸ್ ತುಂಬಾನೇ ಇದೆ ಈ ಪರ್ಸನ್. ಅನ್ನೆಸೆಸರಿ ನೀವು ಸ್ಪೈಯಿಂಗ್ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ, ಅಂಡ್ ಡೌಟ್ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಫಸ್ಟ್ ನೀವ್ ಹೀಲ್ ಆಗಿ, ಥರ್ಡ್ ಪಾರ್ಟಿ ವಿಚಾರವಾಗಿ ನೀವ್ ಹೀಲ್ ಆಗಿ, ಆ ಪರ್ಸನ್ ಹೀಲ್ ಆಗ್ತಾರೆ. ಖಂಡಿತ ಥರ್ಡ್ ಪಾರ್ಟಿನ ಬಿಟ್ಟು ನಿಮ್ ಕಡೆ ಬರ್ತಾರೆ. ನೀವು ಟೆನ್ಷನ್ ಮಾಡ್ಕೊಳ್ಬೇಡಿ, ನೀವು ಬೈಯೋದಕ್ಕೂ ಹೋಗ್ಬೇಡಿ, ಬೇಜಾರ್ ಮಾಡ್ಕೊಳ್ಳೋದಕ್ಕೂ ಹೋಗ್ಬೇಡಿ. ಓಕೆನಾ? ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ,
ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು, ಅಲ್ಲಿ ಕ್ಲಾರಿಟಿನ ಪಡ್ಕೊಳ್ಬಹುದು. ಹಾಗೆ ನಂದು ಇನ್ಸ್ಟಾಗ್ರಾಮ್ ಪೇಜ್ ಸಹ ಇದೆ, ಅದು ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಲಿಂಕ್. ಅಲ್ಲಿ ಕ್ಲಿಕ್ ಮಾಡಿ ಇದೇ ರೀತಿ ಇನ್ಸ್ಟಾಗ್ರಾಮ್ಗೂ ಸಹ ನನಗೆ ಸಪೋರ್ಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಗೈಸ್, ಬಾಯ್.